ಸರಿಯಾಗಿ ಆರೈಕೆ ಮಾಡದೆ ಹೋದರೆ ಅದು ಅನೇಕ ರೋಗಗಳ ಜಾಲದಲ್ಲಿ ಸಿಲುಕಿ ಕಾಣದ ಲೋಕದಲ್ಲಿ ಮರೆಯಾಗಬಹುದು. ಬದಲಾದ ಕಾಲ, ಬದಲಾಗುತ್ತಿರುವ ವಾತಾವರಣ, ಈ ಬದಲಾವಣೆಗೆ ಕಾರಣ ಮನುಷ್ಯನ ಬಯಕೆಗಳು. ವಾತಾವರಣ ಕೆಟ್ಟರೆ ನಾವು ಕೆಟ್ಟಂತೆ. ನಮ್ಮನ್ನು ನಾವು ಕಾಪಾಡಿಕೊಳ್ಳದಿದ್ದರೆ ನಮ್ಮನ್ನು ಹಲವಾರು ಮಾರಕ ರೋಗಗಳು ಅಂಟಿಕೊಳ್ಳಬಹುದು. ಅದರಲ್ಲಿ ಮಧುಮೇಹ ಎಂಬ ಮಹಾಮಾರಿ ಬಾಯಿಗೆ ಸಿಹಿಯಾದರೂ ದೇಹದಲ್ಲಿ ನಿಧಾನವಾಗಿ ಪರಿಣಾಮ ಬೀರುವ ವಿಷವಾಗಿದೆ. ಇದು ಈ ಮಧುಮೇಹ ಎಂಬ ಸಿಹಿಯ ಬಲಿಗೆ ಬಿದ್ದವರ ನಿಜವಾದ ಕಥೆ. ಶ್ರೀ BM ಪಾಟೀಲ್ ಪಬ್ಲಿಕ್ ಶಾಲೆಯ ವತಿಯಿಂದ ಎಚ್ಚರಿಕೆಯ ಸಂದೇಶವುಳ್ಳ ಸತ್ಯ ಕಥೆ. ಅನೇಕರು ನಿರ್ಲಕ್ಷಿಸಿದ ಈ ಮಹಾಮಾರಿಯನ್ನು ಹೇಗೆ ನಮ್ಮ ಜೀವನಕ್ಕೆ ಮಾರಕವಾಗುತ್ತದೆ ಎಂಬುದನ್ನು ಈ ಕಿರುನಾಟಕದಲ್ಲಿ ನೀವು ನೋಡಿ ಕಲಿಯುವಿರಿ. ಬೇಕಂದ್ರೆ ಕಾಯಿಪಲ್ಯ, ಕಾಯಿಪಲ್ಯ ಬೇಕಂದ್ರೆ ಕಾಯಿಪಲ್ಯ, ಟೊಮಾಟೊ ಐತಿ, ಗಜ್ರಿ ಐತಿ, ಮೂಲಂಗಿ ಐತಿ, ಎಲ್ಲ ಹಸಿಗಳು ಐತಿ. ಯಾವ್ದು ಬೇಕು ಹೇಳ್ರಿ. ಅಕ್ಕಾರ ಯಾವ ಕಾಯಿಪಲ್ಯ ಅದಾವ ಹೇಳ್ರಿ. ಟಮಾಟಿ ಐತಿ, ಗಜ್ರಿ ಐತಿ, ಮೂಲಂಗಿ ಐತಿ, ಎಲ್ಲ ಹಸಿರು ಐತಿ. ಯಾವ್ದು ಬೇಕಂತ ಬರ್ರಿ. ಆಯ್ತ್ರಿ ಅಕ್ಕಾರ, ಎಲ್ಲ ಕಾಯಿಪಲ್ಯ ಮನ್ಯಾಗ ಅದಾವು, ನಾಳೆ ತಗೋತೀನಿ ಬಿಡ್ರಿ. ಈಗಿನ ಕಾಲದಾಗ ತರಕಾರಿ ಬೇಡಂತ ಮುಖೇನ್ ಗೊತ್ತ. ತರಕಾರಿ ಎಲ್ಲ ತಿಂದ್ರ ಆರೋಗ್ಯಕ್ಕೆ ಎಷ್ಟು ಒಳ್ಳೇದಂತ ಹೇಳಿ ಅದೇ ಸುಟ್ಟು ಸುಡುವ ಎಲ್ಲ ತಿಂದ ಶಿವನ ಬಸ್ಕೊತಾವ. ಇವಕ್ಕಂತ ಯಾರೂ ಇಲ್ಲ. ಅಪ್ಪ, ಯಾಕಪ್ಪ ನೀವು ಈ ಲಡ್ಡು, ಜಿಲೇಬಿ, ಬಟಾಟಿ ಚಿಪ್ಸ್ ತಿನ್ನತ್ತೀರಿ? ಎಷ್ಟು ಹೇಳಿದ್ರು ಬಿಡಂಗಿಲ್ಲ ಅಂತೀರಿ. ಏನ್ ಮಾಡ್ಲಿ ಮಗಳೇ, ನಿಮಗ್ ಗೊತ್ತಲ್ಲ ನನಗೆ ಈ ಲಡ್ಡು, ಜಲೇಬಿ, ಸಿಹಿಪಾನಿಗಳಂದ್ರ ಬಾಳ ಇಷ್ಟ ಅಂತ. ಅದಕ್ಕೆ ನಾ ಇವನ್ನ ತಿಂತೀನಿ. ನನಗೇನಾಗ್ತದ? ಹೋಗು, ನಿನ್ ಕೆಲಸ ನೋಡು, ಹೋಗು. ಅಪ್ಪ, ಇವೇ ನನ್ನ ಪ್ರಪಂಚ. ಇವಿಲ್ಲದೆ ನನಗೆ ಯಾರದಾರಪ್ಪ? ಅಪ್ಪ, ನಿಮಗೀಗ ವಯಸ್ಸಾಗ್ಯದ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ರಿ. ಈ ಬದಲಾಗುತ್ತಿರುವ ವಾತಾವರಣದಾಗ ಹುಷಾರಾಗಿರಬೇಕಪ್ಪ. ಓಹೋ, ಅಂಜಬೇಡ ಮಗಳೇ, ನನಗೇನಾಗಲ್ಲ ನೋಡು. ವಯಸ್ಸಾಗಿದ್ರು ನಾ ಹೆಂಗ ಗಟ್ಟಿಯಾಗಿದ್ದೀನಿ. ಹಿಂದಿನ ಕಾಲದಾಗ ನಮ್ಮ ಅಪ್ಪ, ಅಮ್ಮ, ಅಜ್ಜಿ, ಅಜ್ಜ ಎಷ್ಟು ಗಟ್ಟಿಯಾಗಿರ್ತಿದ್ರು. ನಾನು ಹಂಗೆ ಗಟ್ಟಿಯಾಗಿದ್ದೀನಿ. ನನಗೇನಾಗಲ್ಲ ಬಿಡವ್ವ. ನಾ ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಿ. ಹೆದರ್ಬೇಡ ಮಗಳೇ. ಅಪ್ಪ, ಆಗಿನ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ. ಹಿಂದಿನ ಕಾಲದಾಗ ನಾವು ಕುಡಿಯೋ ನೀರ, ಉಸಿರಾಡುವ ಗಾಳಿ, ನಮ್ಮ ಸುತ್ತಮುತ್ತಲಿನ ವಾತಾವರಣ ಎಲ್ಲವೂ ಶುದ್ಧವಾಗಿದ್ದವು. ಆದರೆ ಇಂದಿನ ಕಾಲ ನೋಡು, ಪ್ರತಿಯೊಬ್ಬರ ಜೀವನ ಶೈಲಿ ಬದಲಾಗಿ ಹೋಗ್ಯದ. ವಾಯು ಮಾಲಿನ್ಯ, ಜಲ ಮಾಲಿನ್ಯ, ನಮ್ಮ ತಿನ್ನೋ ಆಹಾರದಾಗನೂ ರಾಸಾಯನಿಕ ವಸ್ತುಗಳನ್ನು ಬಳಸಾತಾರ. ಅದಕ್ಕೆ ಹೇಳೋದು ಅಪ್ಪ, ನಮ್ಮ ಜೀವನ ನಮ್ಮದೇ ಜವಾಬ್ದಾರಿ. ನನ್ ಮಾತು ಕೇಳ್ರಿ ಅಪ್ಪ. ಬಿಡವ್ವ, ನಂಗೇನಾಗ್ತದೆ? ನಂಗೆ ರುಚಿ ಅದು ಊಟ ಮಾಡ್ಕೊಡು, ಹೋಗ್ ನೀನ್. ಅಪ್ಪ, ಏನಾಯ್ತು ಅಪ್ಪ? ಎದ್ದೇಳಿ ಅಪ್ಪ, ಯಾರಾದರೂ ಸಹಾಯ ಮಾಡಿ, ದಯವಿಟ್ಟು ಸಹಾಯ ಮಾಡಿ. ಅಪ್ಪ, ಹೆದರ್ಬೇಡ, ನಾನು ಡಾಕ್ಟರ್ ನಂದಿನಿಗೆ ಫೋನ್ ಮಾಡ್ತೀನಿ. ನಿಮಗೇನೂ ಆಗಲ್ಲ, ಧೈರ್ಯ ತಗೋರಿ ಅಪ್ಪ. ಡಾಕ್ಟ್ರೆ, ನಮ್ ತಂದೆಗೆ ಹುಷಾರಿಲ್ಲ, ಬೇಗನೆ ಬನ್ನಿ ಡಾಕ್ಟ್ರೆ. ಹೆದರ್ಬೇಡ ಅನು, ಚೆಕ್ ಮಾಡಿ ನೋಡ್ತೀನಿ. ನನ್ನ ಪ್ರಯತ್ನ ಯಾವತ್ತೂ ವಿಫಲವಾಗಿಲ್ಲ. ನೀ ಹೆದರ್ಬೇಡ. ಶಂಕರಪ್ಪ ಸರ್, ನಿಮಗೆ ಮಧುಮೇಹ ಕಾಯಿಲೆ ಅಂದರೆ ಸಕ್ಕರೆಯ ರೋಗ. ಇದೊಂದು ದೊಡ್ಡ ಮಹಾಮಾರಿ.
ಸದ್ಯ ನಿಮಗೆ ಬೇಗನೆ ಆಸ್ಪತ್ರೆಗೆ ತಂದ್ರು, ನೀವು ಈಗ ಹುಷಾರಾಗಿದ್ದೀರಿ. ಆದರೆ ನೀವು ಇದನ್ನು ಕಡೆಗಣಿಸಿದರೆ ಇದು ರೋಗಗಳ ಸರಮಾಲೆ, ನಮ್ಮ ಜೀವನವನ್ನೇ ಕಿತ್ತುಕೊಳ್ಳುತ್ತದೆ. ನೀವು ಆರೋಗ್ಯವಾಗಿರಬೇಕೆಂದರೆ ನೀವು ದಿನಾಲೂ ಸೇವಿಸುತ್ತಿರುವ ಕೆಲವು ಆಹಾರಗಳನ್ನು ಬಿಡಬೇಕು. ಅಂದರೆ ಮಿಠಾಯಿ, ಮಸಾಲೆ ಪದಾರ್ಥ, ಎಣ್ಣೆ ಭರಿತ ಪದಾರ್ಥ ಮತ್ತು ಮನೆಯಲ್ಲೇ ಸುಮ್ಮನೆ ಕೂಡೋದು, ಇವೆಲ್ಲ ನಿಮ್ಮ ಜೀವನಕ್ಕೆ ಅಪಾಯಕರ. ಡಾಕ್ಟ್ರೇ, ನಾನು ಇನ್ನೂ ಗಟ್ಟಿಯಾಗಿದ್ದೀನಿ ತಾನೆ? ಈಗ ನೀವು ಗುಳಿಗೆ ಔಷಧ ಕೊಡ್ತಿರಲ್ಲ, ಇನ್ಮೇಲೆ ಆರಾಮಾಗ್ತೀನಿ ಬಿಡಿ. ಅಷ್ಟು ಸರಳವಲ್ಲ ಶಂಕರಪ್ಪನವರೇ. ಇದು ಮಧುಮೇಹ ಅಷ್ಟೇ ಅಲ್ಲ, ರೋಗಗಳ ಸರಮಾಲೆ. ಇದು ಅಂಟಿಕೊಂಡ್ರೆ ಅತಿಯಾದ ಬಾಯಾರಿಕೆ ಆಗ್ತದ, ತೂಕ ಕಡಿಮೆ ಆಗ್ತದ, ಗಾಯಗಳಾದರೆ ಬೇಗನೆ ಮಾಯುವುದಿಲ್ಲ, ಹೃದಯ ಬಡಿತ ಹೆಚ್ಚಾಗುತ್ತದ, ಕೊಬ್ಬು ಹೆಚ್ಚಾಗ್ತದ. ಇನ್ನೂ ಹಲವಾರು ಕಾಯಿಲೆಗಳು ನಿಧಾನವಾಗಿ ನಿಮ್ಮನ್ನು ಬಿಡದೆ ಅಂಟಿಕೊಂಡು ಕಾಡ್ತಾವ. ನಿನ್ನೆ ನಿಮ್ ತಂದೆಗೆ ಆಸ್ಪತ್ರೆ ಕರ್ಕೊಂಡು ಹೋದ್ರಿ ಅಂತೆ, ಯಾಕೆ? ಏನಾಗಿತ್ತು? ಏನಿಲ್ಲ ನೋಡ್ರಿ ಆಂಟಿ, ನಿನ್ನೆ ಒಮ್ಮಿನೊಮ್ಲೆ ಅಪ್ಪ ಚಕ್ರ ಬಂದು ಬಿದ್ಬಿಟ್ರು. ನಾನು ಗಾಬರಿಯಾಗಿ ದವಾಖಾನೆ ಕರ್ಕೊಂಡು ಹೋದೆ. ಆಮೇಲೆ ಗೊತ್ತಾಯ್ತು ಶುಗರ್ ಅಂತ. ಹೌದು, ಅದು ಕೇಳಾಕ್ ಬಹಳ ಸಣ್ಣ ರೋಗ ಅನಿಸುತ್ತೆ, ಆದ್ರೆ ಅದು ಕಲಿದಂತ ಮನುಷ್ಯನಿಗೆ ಕರ್ಬಿಡ್ತೈತಿ. ಹಾಳು ಕೊಟ್ಟವ, ಅದಕ್ಕೆ ನಿಮ್ ತಂದೆ ಚೆನ್ನಾಗಿ ನೋಡ್ಕೊ. ಏನ್ ಮಾಡ್ಬೇಕು ನೋಡ್ರಿ ಆಂಟಿ, ಬಹಳ ಗುಳಿಗೆ ಕೊಟ್ಟು ಬಿಟ್ಟಾರಿ. ಅಷ್ಟು ಗುಳಿಗಿನೇ ಎಂದು ನುಂಗಿಲ್ಲ ನಮ್ಮಪ್ಪ. ಏನ್ ಮಾಡ್ಬೇಕು ನೋಡ್ರಿ ಆಂಟಿ. ಅಯ್ಯೋ, ಬಹಳ ಗುಳಿಗೆ ಕೊಡ್ಬೇಡ. ಗುಳಿಗೆ ಜೊತೆ ಮನ್ಯಾಗಿನ್ನು ಹಣ್ಣು ಹಂಪ್ಲ, ತರಕಾರಿ, ಜ್ಯೂಸ್ ಮಾಡಿಕೊಡು. ಅದರಿಂದಲೂ ಶುಗರ್ ಕಂಟ್ರೋಲ್ ಮಾಡಬಹುದು. ಹೌದೇನ್ರಿ ಆಂಟಿ? ಮತ್ತೇನೇನ್ ಮಾಡ್ಬೇಕು ಅನ್ನೋದು ನೀವು ಸ್ವಲ್ಪ ಹೇಳ್ತೀರಿ ನಮಗ್? ನಾವು ಮೊನ್ನೆ ಬೆಂಗಳೂರಿಗೆ ಹೋಗಿದ್ವಿ. ಬೆಂಗಳೂರ್ ಒಳಗ ನಮ್ ಸಂಬಂಧಿಕರು ಅದಾರ. ಅವ್ರು ನಮಗ ಗಾರ್ಡನ್ಗ ವಾಕಿಂಗ್ ಮಾಡಕತ್ತ ಹೇಳಿ ಕರ್ಕೊಂಡ್ ಹೋದ್ರು. ವಾಕಿಂಗ್ ಮಾಡಿ ವಾಪಸ್ ಮನಿಗ್ ಬರಾಕತ್ತಿದ್ವಿ. ಮನಿಗ್ ವಾಪಸ್ ಬರಾಕತ್ತಿದಾಗ ನಾವ್ ನೋಡಿದ್ವಿ ಎಲ್ಲಾರು ಅಲ್ಲಿ ಒಂದೊಂದ್ ಗ್ಲಾಸ್ ಜ್ಯೂಸ್ ಕುಡಾಕತ್ತಿದ್ರ. ಅದನ್ನ ನೋಡಂದ್ರು ನನಗ್ ಬಹಳ ಗಾಬರಿ ಆಯ್ತು ನೋಡನು. ಜ್ಯೂಸ್ ರೀ? ಅದ್ಯಾವ ಜ್ಯೂಸ್ ರೀ ಆಂಟಿ? ಅದು ಹಾಗಲಕಾಯಿ ಜ್ಯೂಸ್ ಅಂತ, ಎಬಿಸಿ ಜ್ಯೂಸ್ ಅಂತ, ಮೂಟಗುಂಬೆ ಜ್ಯೂಸ್ ಅಂತ. ಒಂದಲ್ಲ ಎರಡಲ್ಲ, ಎಲ್ಲಾ ತರದ ಜ್ಯೂಸ್ ಇಟ್ಟಿದ್ ನೋಡು. ಅದ್ರಾಗ ಹಾಗಲಕಾಯಿ ಜ್ಯೂಸ್ ಅಂತೂ ಸಕ್ಕರೆ ರೋಗಕ್ಕ ರಾಮಬಾಣ ಇದ್ದಂಗ್ ನೋಡು. ಹಂಗೇನ್ರಿ ಆಂಟಿ? ಹಂಗಾದ್ರೆ ನಾನು ನಮ್ ತಂದೆಗೆ ಹಾಗಲಕಾಯಿ ಜ್ಯೂಸ್ ಮಾಡ್ಕೊಡ್ತೀನಿ ತಗೋರಿ. ಮತ್ತು ಮೆಂತೆಕಾಳು ರಾತ್ರಿ ನೀರಾಗ ನೆನೆಯಾಕಿಡು. ಮುಂಜಾನೆ ಅದು ಆ ನೀರ್ ಕುಡಿಬೇಕಂತ ನೋಡವ. ಅದನ್ನು ಹೇಳಿದ್ರು ನನಗ. ಅಂತ ದೊಡ್ಡ ದೊಡ್ಡ ಸಿಟಿ ಆಗೋ ಜನರು ಇಷ್ಟೆಲ್ಲಾ ಮಾಡ್ತಾರೆ. ನಾವು ಬಿಜಾಪುರ ಮಂದಿ, ನಮಗ ಅವ್ರಿಗಿಂತ ಒಳ್ಳೆ ಹಣ್ಣು ತರಕಾರಿ ಸಿಗ್ತಾವ. ನಾವು ಹಣ್ಣು ತರಕಾರಿ ಬೆಳೆಸಿ ಗುಳಿಗೆ ಕಡಿಮೆ ಮಾಡಬಹುದು, ಶುಗರು ಕಂಟ್ರೋಲ್ ಮಾಡಬಹುದು. ಹೌದ್ರಿ ಆಂಟಿ, ನೀವ್ ಹೇಳುದು ಖರೇನೆ ಐತಿ. ನಾವು ಹಂಗೆ ಮಾಡ್ಬೇಕೀಗ. ಹಿಂಗ ನಾನ ಮನೆಯೊಳಗ ಸರಿಯಾದೆ. ಹೊರಗ ಸ್ವಾತಂತ್ರ್ಯ ಜೀವನ ನಡ್ಸಾಕತ್ತಿದ್ರು, ದೇಹದೊಳಗ ಸಕ್ರಿ ರೋಗಕ್ಕ ಅಂಟ್ಕೊಂಡ್ಬಿಟ್ಟ. ಈಗ ನಾನ್ ಏನ್ ಮಾಡ್ಲು ಏನ್ ಬಿಡ್ಲು ದೇವ್ರಿಗೇ ಗೊತ್ತು. ನಾನು ಸಕ್ಕರೆ ರಾಣಿ, ನಾನು ಸಿಹಿ ನೀಡುವನು. ಆದರೆ ನೀವು ಮೀರಿ ಸೇವಿಸಿದರೆ ನಿಮ್ಮ ಜೀವನವನ್ನೇ ಕಿತ್ತುಕೊಳ್ಳುತ್ತೇನೆ. ಹಿರಿಯರಿರಲಿ ಕಿರಿಯರಿರಲಿ, ಅವರು ನನಗೆ ಬಹಳ ಇಷ್ಟ. ನನ್ನನ್ನು ಆಹ್ವಾನಿಸಿದರೆ ನಿಮ್ಮ ಜೀವನವನ್ನೇ ಹೀರಿಕೊಳ್ಳುತ್ತೇನೆ. ಹೇ ಮಾನವ, ನನ್ನ ಹಿಂದೆ ಬರದಿರು. ನಾನು ನರಭಕ್ಷಕಿ. ನನ್ನ ಹಿಂದೆ ಬಂದು ನಿನ್ನ ಜೀವನವನ್ನು ನೀನೇ ಹಾಳು ಮಾಡಿಕೊಳ್ಳುತ್ತೀಯ. ನಾನ್ ತಪ್ಪು ಮಾಡ್ಬಿಟ್ಟೆ. ನನ್ನ ಮಗಳು ಎಷ್ಟು ಹೇಳಿದ್ರು ನಾನು ಕೇಳಿಲ್ಲ. ನಾನು ತಪ್ಪು ಮಾಡ್ಬಿಟ್ಟೆ. ಇನ್ ಮುಂದೆ ನಾನು ಬೇಡ ತಿಂಡಿ ತಿನಿಸು ಪದಾರ್ಥ ಬಿಡಬೇಕು. ನಾನು ಬದಲಾಗ್ಬೇಕು. ಈ ಮಹಾಮಾರಿಯಿಂದ ನಾನು ಪಟ್ಟ ಸಂಕಟ ದೇವರಿಗೆ ಗೊತ್ತು. ಇನ್ನು ದಿನ ನನಗ ಮನಸ್ಸಿಗೆ ಶಾಂತಿ ಅನ್ನೋದೇ ಇರ್ಲಿಲ್ಲ. ನಾನು ಬದಲಾಗ್ಬೇಕು, ನಾನು ಬದಲಾಗ್ತೀನಿ.
ನುಂಗಕ್ಕೆ ಆಗಂಗಿಲ್ಲ ನನಗೆ. ನಾ ಎಂದೂ ಒಂದು ಗುಳಿಗೆ ನುಂಗ್ದಾವಲ್ಲ, ಏನ್ ಮಾಡ್ಲಿ? ಅಪ್ಪ ಅಂಜಬೇಡ, ಸ್ವಲ್ಪ ದಿನ ತಗೋ. ನಮ್ಮ ಆಯುರ್ವೇದದ ಪ್ರಕಾರ ನಮ್ಮ ಅಡಿಗೆ ಮನ್ಯಾಗೆ ನಮ್ಮ ಆರೋಗ್ಯ ಐತಿ. ನಾ ಎಲ್ಲಾ ಹಣ್ಣು ಹಂಪಲ ತರಕಾರಿ ಕಾಳುಗಳು ಕೊಟ್ಟು ನಿನಗ ಆರಾಮ್ ಮಾಡ್ತೀನಿ. ಚಿಂತೆ ಮಾಡ್ಬೇಡ್ರಿ ಅಪ್ಪ. ನಮ್ಮ ಜೀವನ ನಮ್ಮ ಕೈಯಾಗದ. ನಾವು ತಿನ್ನುವ ಆಹಾರ ಮೀರಿದರೆ ಜೀವಕ್ಕೆ ಕುತ್ತು ಬರ್ತದ. ಬದಲಾಗುತ್ತಿರುವ ಜಗತ್ನ್ಯಾಗ ಬದಲಾಗುತ್ತಿರುವ ಜನರ ನಡುವೆ ಸಕ್ಕರೆ ರೋಗ ಮಹಾಮಾರಿ ಆಗ್ಯದ. ಈ ಕಾಯಿಲೆಯಿಂದ ನಾವು ದೂರ ಬರ್ಬೇಕಂದ್ರ ನಾವು ತಗೊಳ್ಳುತ್ತಿರುವ ನಿರ್ಧಾರ ಇಂದಿನ ಮತ್ತು ಮುಂದಿನ ಪೀಳಿಗೆಗೆ ಉದಾಹರಣೆಯಾಗಬೇಕು. ಹಾಗಾಗಿ ನಾವು ಬದಲಾಗಬೇಕು. ಅದು ನಿಮ್ಮೆಲ್ಲರ ಹೊಣೆ. ಹಣ್ಣು ತರಕಾರಿಗಳನ್ನು ಸೇವಿಸಿ ಆರೋಗ್ಯವಂತರಾಗೋಣ. ಯೋಗ ಮಾಡರಿ, ಮುಂಜಾನೆ ಎದ್ದು ಓಡಾಡರಿ, ತೈಲ ಪದಾರ್ಥಗಳನ್ನು ಬಿಟ್ಟು ಹಸಿರು ತರಕಾರಿಗಳ ಕಡೆ ಮುಖ ಮಾಡೋಣ. ಈಗ ಆಗಿದ್ದು ಆಯ್ತು, ಮುಂದಿನ ಯೋಚನೆ ಮಾಡಿ. ಆಯ್ತ್ರಿ ಮೇಡಮ್. ಇವಾಗ ನಮ್ಮ ಅಪ್ಪಗ ಈ ರೋಗದಿಂದ ದೂರ ಮಾಡ್ಬೇಕಂದ್ರ ಏನ್ ಮಾಡ್ಬೇಕ್ರಿ? ಎಲ್ಲಾನು ಬಿಡ್ಬೇಕಲ್ಲ, ನಾ ಹೇಳ್ದಷ್ಟು ಮಾಡ್ಕೋತ ಹೋಗ್ರಿ. ಸಕ್ಕರೆ ಅನ್ನೋದು ನಮ್ಮ ಮೈಯಾಗೆ ಇರುವುದಿಲ್ಲ. ಇನ್ಮುಂದ ನಾ ಹೇಳಿದ ಆಹಾರಗಳನ್ನು ಕೊಡು. ಚಪಾತಿ, ರೊಟ್ಟಿ, ರಾಗಿ ರೊಟ್ಟಿ, ಹುರುಳಿಕಾಳಿನ ಪಲ್ಯ, ಸೌತಿಕಾಯಿ, ಬ್ಯಾಳಿ, ಗಜ್ಜರಿ, ಮೊಸರು ಇವುಗಳನ್ನೆಲ್ಲ ಕೊಡು. ಮತ್ತೇನಾರ ಹಣ್ಣು ಬೇಕಂದ್ರ ಸೇಬು ಕೊಡು, ಪಪಾಯ ಕೊಡು. ಯಾಕಂದ್ರ ಇದ್ರಾಗ ಸಕ್ರಿ ಅಂಶ ಕಡಿಮೆ ಇರ್ತದ. ಇದನ್ನೆಲ್ಲ ಕೊಟ್ಟು ನೋಡು, ನಿಮ್ಮಪ್ಪ ಎದ್ದು ಓಡಾಡ್ತಾನ. ಆಯ್ತ್ರಿ ಮೇಡಮ್. ಏನ್ ತಿನ್ಬೇಕು ಅಂತ ಹೇಳಿದ್ರಿ, ಏನ್ ತಿನ್ಬಾರ್ದು ಅಂತ ಹೇಳೇ ಇಲ್ಲ. ಆಯ್ತು, ಬೇಕರಿಯಿಂದ ತಂದಿರುವ ಮಿಠಾಯಿ, ಜಲೇಬಿ, ಬೂಂದಿ ಉಂಡಿ, ಜಾಮೂನು, ಸಿಹಿ ತಿಂಡಿಗಳನ್ನು ಕೊಡಬ್ಯಾಡ. ಆಮೇಲೆ ದ್ರಾಕ್ಷಿ, ಪಿಜ್ಜಾ, ಬರ್ಗರ್ ಇಂಥದಂತ್ರು ಕೊಡಾಕ ಹೋಗ್ಬೇಡ. ಮತ್ತ ನೀವು ತಿನ್ಬೇಡ. ಮತ್ತ ದಿನಾಲು ವ್ಯಾಯಾಮ ಮಾಡ್ಬೇಕು, ಆಟ ಆಡ್ಬೇಕು. ನಶಿಕ್ನ್ಯಾಗ ವಾಕಿಂಗ್ ಮಾಡ್ರಿ, ದೋಸ್ತರ್ ಜೊತೆ ಕುಂತ ಹರಟಿ ಹೊಡೀರಿ, ಮತ್ತ ನಕ್ಕೊಂತೇರ್ರಿ. ಈಗ ನೋಡಿದ್ರ ನಮ್ಮ ಅಪ್ಪಗ ಸ್ವಲ್ಪ ಸಕ್ಕರೆ ಕಾಯಿಲೆ ಕಡಿಮೆ ಆದಂಗ ಆಗೈತ್ ನೋಡ್ರಿ. ಹೌದವ್ವ, ನೀನು ಮತ್ತೆ ಆ ಡಾಕ್ಟರ್ವ ಹೇಳ್ದಂಗ ದಿನ ವ್ಯಾಯಾಮ ಮಾಡ್ತೀನಿ. ರೊಟ್ಟಿ, ಚಪಾತಿ, ರಾಗಿ ರೊಟ್ಟಿ, ಹಣ್ಣು ತರಕಾರಿ ಎಲ್ಲಾ ತಿಂತೀನಿ. ಎಲ್ಲಾ ನಿನ್ ಮತ್ತ ಆ ಡಾಕ್ಟರ್ವ ಪುಣ್ಯ ನೋಡು. ನಾ ಹಿಂದಿನ ಜನ ಏನ್ ಪುಣ್ಯ ಮಾಡೀನಿ ಗೊತ್ತಿಲ್ಲ, ನನ್ ಜೀವನದಾಗ ಇಬ್ರು ದೇವ್ರ ಬಂದಂಗ್ ಬಂದ್ಬಿಟ್ರಿ ನೋಡು. ಆರೋಗ್ಯವೇ ನಿಜವಾದ ಸಿಹಿ, ಸಕ್ಕರೆ ಅಲ್ಲ. ಸಕ್ಕರೆ ನಿಮ್ಮ ನಾಲಿಗೆಯನ್ನು ಮೋಸ ಮಾಡಬಹುದು, ಆದರೆ ನಿಮ್ಮ ದೇಹವನ್ನು ಮೋಸ ಮಾಡಲಾರದು. ಕಿರಿಯರಿಗಿರಲಿ ಹಿರಿಯರಿರಲಿ, ನಮ್ಮ ಜೀವನ ನಮ್ಮ ಕೈಯಲ್ಲಿದೆ. ಅದನ್ನು ಹೇಗೆ ಆರೋಗ್ಯದಿಂದ ಇಡಬೇಕು ಎಂದು ಶ್ರೀ PM ಪಾಟೀಲ್ ಪಬ್ಲಿಕ್ ಶಾಲೆಯ CBSE ಮಕ್ಕಳಿಂದ ಅರಿವಿನ ಕಾರ್ಯಕ್ರಮ ಇದಾಗಿದೆ. ಎಲ್ಲರೂ ಬೆಳೆಯೋಣ, ಎಲ್ಲರೂ ಆರೋಗ್ಯವಂತರಾಗಿರೋಣ. ನಮ್ಮ ಆರೋಗ್ಯವೇ ನಮ್ಮ ಜೀವನ. ಅಪ್ಪ, ನೀವೇ ನಮಗೆ ಮಾದರಿ. ನಮ್ಮ ಈ ಕಾರ್ಯಕ್ರಮಕ್ಕೆ ನೀವೇ ನಾಯಕ. ವಿದ್ಯಾರ್ಥಿಗಳೇ ಹಾಗೂ ಮಹಾಜನತೆ, ನೀವೆಲ್ಲ ಈವರೆಗೂ ವಿದ್ಯಾರ್ಥಿಗಳು ಮಾಡಿ ತೋರಿಸಿದಂತಹ ಒಂದು ದೃಶ್ಯ ರೂಪಕವನ್ನು ನೋಡಿದ್ರಿ. ಬರೀ ಕೇಳಿ ನೋಡಿ ಚಪ್ಪಾಳೆ ಹೊಡೆಯೋದು ಮಾತ್ರ ಅಲ್ಲ, ಅದರ ಉದ್ದೇಶ ಏನು, ಶ್ರೀ DM ಪಾಟೀಲ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಅದೆಲ್ಲ ನಿಮ್ಗೆ ಬೀದಿ ನಾಟಕದ ಮೂಲಕ ಯಾಕೆ ಇದನ್ನ ನಿಮ್ಗೆ ಹೇಳಕ್ ಇಷ್ಟಪಟ್ರು ಅಂದ್ರೆ, ನಾವೆಲ್ಲರೂ ಇದನ್ನ ನಾಟಕವನ್ನು ನೋಡಿ ಕೇಳಲು ಚಪ್ಪಾಳೆ ಹೊಡೆಯೋದಲ್ಲ, ನಾವು ಜೀವನದಲ್ಲಿ ಇದನ್ನೆಲ್ಲ ಅಳವಡಿಕೆ कुछ करिए नस नस मेरी खोले हाय कुछ करिए कुछ करिए बस बस बड़ा बोले अब कुछ करिए ओ कोई तो चल सिद्ध फड़िए तू बेतरिए या मरिए हाय कोई तो चल सिद्ध फड़िए तू बेतरिए या मरिए चक दे
चक दे हो चक दे इंडिया, चक दे हो चक दे इंडिया, चक दे हो चक दे इंडिया। Nowhere to run, nowhere to hide. This is the time to do or die. Nowhere to run, nowhere to hide. This is the time to do or die. कूचों में गलियों में राशन की फलियों में, बैलों में बीजों में, ईदों में बीजों में, रेतों के दानों में, फिल्मों के गानों में, सड़कों के गड्ढों में, बातों के अड्डों में, भूखा रवाज भर ले 10-12 बार कर ले, रहना न यार पीछे कितना भी कोई खींचे, टस है ना मस है जी, जिद है तो जिद है जी, किसना यूं ही पिसना यूं ही पिसना यूं ही बस करिए। कोई तो चल सिद्ध फड़िए, तू बेतरिए या मरिए, हाय कोई तो चल सिद्ध फड़िए, तू बेतरिए या मरिए। चक दे हो चक दे इंडिया, चक दे हो चक दे इंडिया, चक दे हो चक दे इंडिया, चक दे हो चक दे इंडिया। Nowhere to run, nowhere to hide. This is the time to do or die. Nowhere to run, nowhere to hide. This is the time to do or die. लड़ती पतंगों में, भिड़ती उमंगों में, खेलों के मेलों में, पल खाती रेलों में, गन्नों के मीठे में, खद्दर में छींटे में, ढूंढो तो मिल जाओगे किताबों हीटों में। रंग है समाज बिखरे और खुल के आज बिखरे, मन जाए ऐसी होली, रग रग मचल के बोली, दस है ना मस है जी, जिद है तो जिद है जी, किसना यूं ही पिसना यूं ही पिसना यूं ही बस